ಹಲೋ ನಮಸ್ತೆ ಎಲ್ರಿಗೂ. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಚೆನ್ನಾಗಿದ್ದೀನಿ. ನಾನು ನಿಮ್ಮ ವೀಣಾ ಸುರೇಶ್. ಎಲ್ರಿಗೂ ನನ್ನ ಕಾರ್ಯಕ್ರಮವಾದ ಕಥಾಸರಣಿ ರಾಗಸುತೆ ಜೊತೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಸಾರಿ, ನಿನ್ನೆ ನನಗೆ ಅಪ್ಲೋಡ್ ಮಾಡೋಕ್ಕಾಗಿಲ್ಲ ಕಥೆನ. ಸಾರಿ ಕೇಳ್ತೀನಿ ಅದಕ್ಕೆ. ಎಲ್ಲರೂ ನನ್ನ ಕಥೆಗಳನ್ನ ಕೇಳ್ತಾ ಇರೋರೆಲ್ಲರೂ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಪದೇ ಪದೇ ಕೇಳ್ತಾ ಇದ್ದೀನಿ. ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದು ನನ್ನ ಮೊದಲ ಕಥೆ, ಕೆಣಕುತ್ತಿದೆ ನಿನ್ನ ಕಣ್ಣೋಟ ಕಥೆಯ ಮುಂದುವರೆದ ಭಾಗ. ಪ್ಲೀಸ್ ಎಲ್ಲ ನೋಡಿ ಕೇಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನೆಲ್ಗೆ. ಏನಾಗಿದೆ ಪುಟ್ಟಮ್ಮಂಗೆ? ಹುಷಾರಾಗವಳೆ ತಾನೇ? ನಮ್ಮ ಕಾಲೇಜ್ನಾಗೆ ಓದ್ತಾವಳಲ್ಲ, ನಿಮ್ಮ ಹಾಸ್ಟೆಲ್ನಾಗೆ ಅವಳೇ ಅದಲ್ಲ ಎಂದರು ಕೊಂಚ ಗಾಬರಿಯಿಂದ. ಅವಳಿಗೇನೂ ಆಗಿಲ್ಲ ರಂಗಜ್ಜ, ಚೆನ್ನಾಗಿದ್ದಾಳೆ. ಅವಳ ವಿಷಯ ಮಾತನಾಡಬೇಕಿತ್ತು ಎಂದ. ಅವನ ಮುಖವನ್ನೇ ನೋಡಿದರು ಪ್ರಶ್ನಾರ್ಥಕವಾಗಿ ರಂಗಜ್ಜ. ಅವಳ ಕಥೆಯನ್ನೆಲ್ಲ ಚಾಚೂ ತಪ್ಪದೇ ಹೇಳಿದ್ದ ಶರಶ್ಚಂದ್ರ. ತಾನು ಅವಳನ್ನು ಮದುವೆಯಾದ ವಿಷಯವನ್ನು ಒಂದು ಬಿಟ್ಟು ಯಾಕೋ ಗೊತ್ತಿಲ್ಲ ಅವನಿಗೆ ಹೇಳುವ ಮನಸ್ಸಾಗಲಿಲ್ಲ. ಈಗಲೇ ತನಗೆ ಅವಳು ಇಷ್ಟವೇ, ಆದರೆ ಅವಳಿಗೆ ಅವಳ ಮನಸ್ಸನ್ನು ಅರಿಯದೆ ಈ ವಿಷಯವನ್ನು ಬಹಿರಂಗಪಡಿಸಲು ಅವನ ಮನಸ್ಸು ಒಪ್ಪುತ್ತಿಲ್ಲ. ಇವನು ಹೇಳಿದ್ದೆಲ್ಲವನ್ನೂ ಕೇಳಿದ ರಂಗಜ್ಜನಿಗೆ ಅವಳ ಸ್ಥಿತಿ ನೆನೆದು ಬಹಳ ದುಃಖವಾಗಿತ್ತು. ಅದನ್ನೇ ಹೇಳಿದ್ದರು ಅವರು. ಪಾಪ, ಅಷ್ಟು ಚಿಕ್ಕ ಹುಡುಗಿಗೆ ಎಂಥ ಕಷ್ಟ ಕೊಟ್ಬಿಟ್ಟವನೇ ಭಗವಂತ. ಮುದ್ದು ಹುಡುಗಿ ಅದು, ಎಷ್ಟು ಚುರುಕು, ಒಬ್ಬರ ಕಷ್ಟಕ್ಕೆ ಮಿಡಿಯುವ ಮನಸ್ಸಿದೆ ಅದಕ್ಕೆ. ಇಷ್ಟು ಚಿಕ್ಕ ವಯಸ್ಸಿಗೆ ಅಷ್ಟೊಂದು ದುಃಖ ಇದ್ದರೂ ನಗ್ನಗ್ತಾ ಇದ್ದಳಲ್ಲ ಪಾಪ. ಛೇ, ದೇವರು ನಿಜವಾಗ್ಲೂ ನಿಷ್ಕರುಣಿ ಅನ್ನಿಸ್ತದೆ ಚಂದ್ರು. ಮುಂದೆ ಹುಡುಗಿಯ ಜೀವನದ ಗತಿಯೇನು ಎಂದರು ರಂಗಜ್ಜ ಚಿಂತಿತರಾಗಿ. ಅದಕ್ಕೆ ರಂಗಜ್ಜ, ಆ ಹುಡುಗಿಯ ಜವಾಬ್ದಾರಿ ನಾನು ತಗೊಳ್ಳೋಣ ಅಂತಿದ್ದೀನಿ. ಬಹಳ ಪ್ರತಿಭಾವಂತ ಹುಡುಗಿ, ನಮ್ಮ ಕಾಲೇಜಲ್ಲೇ ಓದೋದು, ನಮ್ಮ ಹಾಸ್ಟೆಲಲ್ಲೇ ಇರೋದು, ಜೊತೆಗೆ ನನಗೂ ಒಂದು ಸಲ ಹೆಲ್ಪ್ ಮಾಡಿದ್ದಳಲ್ಲ, ಹಾಗಾಗಿಯೇ ನನಗೂ ಅವಳ ಪರಿಚಯವಾಗಿದ್ದು. ಪಾಪ, ಒಳ್ಳೆಯ ಹುಡುಗಿ. ಹಾಸ್ಟೆಲ್ ಇನ್ನೇನು ಕ್ಲೋಸ್ ಆಗುತ್ತಲ್ಲ ಸ್ವಲ್ಪ ದಿನಕ್ಕೆ. ಆಗ ಈ ಹುಡುಗಿಗೆ ಇರಲು ಎಲ್ಲೂ ಜಾಗವಿಲ್ಲ, ಊರಿಗೂ ಹೋಗುವಂತಿಲ್ಲ. ಅದಕ್ಕೆ ನಮ್ಮ ಮನೆಗೆ ಕರೆದುಕೊಂಡು ಬರೋಣ ಅಂತಿದ್ದೇನೆ. ನೀವೇನು ಅಂತೀರಾ ರಂಗಜ್ಜ ಎಂದಿದ್ದ. ಅಯ್ಯೋ, ಪುಟ್ಟಮ್ಮ ಬರ್ತೈತಾ ನಮ್ಮನೆಗೆ? ಇದಕ್ಕಿಂತ ಖುಷಿ ಇನ್ನೇನೈತೆ ನನಗೆ ಚಂದ್ರು. ಇದರಲ್ಲಿ ಹೇಳೋದೇನೈತೆ? ಕರ್ಕಂಬ ಮೊದಲು ಎಂದಿದ್ದರು ಖುಷಿಯಿಂದ. ಅವಳ ಜೊತೆ ಇನ್ನೊಬ್ಬಳು ಹುಡುಗಿಯೂ ಬರ್ತಿದ್ದಾಳೆ ರಂಗಜ್ಜ, ಅವಳ ಗೆಳತಿ ಮಮತಾ ಅಂತ. ಅವಳು ಒಬ್ಬಳೇ ಇಲ್ಲಿ ಬಂದಿರಲು ಒಪ್ಪಲಿಲ್ಲ, ಅದಕ್ಕೆ ಎಂದ ಶರಶ್ಚಂದ್ರ. ಒಬ್ರಲ್ದಿದ್ರೆ 4 ಜನ ಬರಲಿ, ನನಗೂ ಒಬ್ಬನೇ ಇದ್ದು ಮಾತೇ ಮರ್ತೋದಂಗೆ ಆಗ್ಬಿಟ್ಟಿತ್ತು. ಈಗ ಈ ಹುಡುಗಿರು ಬರೋದ್ರಿಂದ ಮನೆಗೆ ಒಂದು ಕಳೆ ಬಂದಂಗಾಯ್ತದೆ ಎಂದಿದ್ದರು ರಂಗಜ್ಜ. ನಾಳೆನೇ ಬರ್ತಾರೆ, ಹಾಗಾದರೆ ನಾಳೆ ಅವರನ್ನು ಕರ್ಕೊಂಡು ಬಂದ್ಬಿಡ್ತೀನಿ. ನಮ್ಮ ಮನೆ ಮೇಲೆ ಒಂದು ರೂಮ್ ಇದೆಯಲ್ಲ, ಅಲ್ಲೇ ಇರ್ತಾರೆ. ಶಾಂಭವಿಗೆ ಇಷ್ಟ ಆಗಲ್ಲ, ಹೇಗೋ ಒಪ್ಸಿದ್ದೀನಿ ಎಂದಿದ್ದ ಶರಶ್ಚಂದ್ರ. ಅವನಿಗೂ ಒಂದು ರೀತಿಯ ಖುಷಿಯಾಗಿತ್ತು ರಂಗಜ್ಜನ ಮಾತಿನಿಂದ. ಬೆಳ್ಳಂಬೆಳಗ್ಗೆಯೇ ಕಾರು ಬಂದು ನಿಂತಿತ್ತು ಹಾಸ್ಟೆಲ್ನ ಮುಂದೆ. ಹುಡುಗಿಯರನ್ನು ಕರೆದುಕೊಂಡು ಹೋಗಲು ಅವನು ಬಂದಿರಲಿಲ್ಲ, ಡ್ರೈವರನ್ನು ಕಳುಹಿಸಿದ್ದ. ಜನರು ಏನಾದರೂ ತಪ್ಪು ತಿಳಿಯಬಾರದಲ್ಲ. ಪುಣ್ಯಕ್ಕೆ ಹುಡುಗಿಯರಿಬ್ಬರು ತಮ್ಮ ತಮ್ಮ ಬಟ್ಟೆ ಬರೆಗಳನ್ನೆಲ್ಲ ತುಂಬಿಕೊಂಡು ರೆಡಿಯಾಗಿದ್ದರು. ಮಮತಾಗೆ ಸಣ್ಣ ಅಂದಾಜಿತ್ತು, ಪ್ರೊಫೆಸರ್ ಹಿಂದೆ ಅವರ ಮನೆಗೆ ಕರೆಯಬಹುದು ಎಂದು. ಅದ್ಯಾಕೋ ಅವಳಿಗೇ ತಿಳಿದಿಲ್ಲ. ಅದು ಒಳ್ಳೆಯದಾಯಿತು. ಇಲ್ಲದಿದ್ದರೆ ಬಂದವರು ಕಾಯಬೇಕಾಗುತ್ತಿತ್ತು. ಮೊದಲು ಹೇಳಿರಲೂ ಇಲ್ಲ ಶರಶ್ಚಂದ್ರ. ಅವನಿಗದು ಹೊಳೆಯಲೂ ಇಲ್ಲ. ಹಾಸ್ಟೆಲಲ್ಲಿ ಇವರಿಬ್ಬರನ್ನು ಹೊರತುಪಡಿಸಿ ಬೇರೆ ಯಾವ ವಿದ್ಯಾರ್ಥಿಗಳೂ ಇರಲಿಲ್ಲ. ಹಾಸ್ಟೆಲ್ ಸಿಬ್ಬಂದಿಗಳು ಮಾತ್ರ ಇದ್ದರು ಅಷ್ಟೇ. ಒಳ್ಳೆಯದೇ ಆಗಿತ್ತು ಅದು ಇಬ್ಬರಿಗೂ, ಶರಶ್ಚಂದ್ರನಿಗೂ. ಇಲ್ಲದಿದ್ದರೆ ತಲೆಗೊಂದರಂತೆ ಕೇಳುವ ಪ್ರಶ್ನೆಗಳಿಗೆಲ್ಲ ಉತ್ತರ ನೀಡಬೇಕಿತ್ತು ಇವರು. ಈಗ ಇದ್ಯಾವುದರ ತಲೆಬಿಸಿ ಇರಲಿಲ್ಲ. ಬೇಗ ಬೇಗ ಬಂದಿರುವ ಡ್ರೈವರ್ ಸಹಾಯದಿಂದ ಲಗೇಜ್ಗಳನ್ನೆಲ್ಲ ತಂದು ಕಾರ್ಗೆ ಹಾಕಿದ್ದರು ಹುಡುಗಿಯರು. ಶರಶ್ಚಂದ್ರ ಡ್ರೈವರ್ಗೆ ಹೇಳಿಯೇ ಕಳುಹಿಸಿದ್ದ ಹುಡುಗಿಯರಿಗೆ ಸಹಾಯ ಮಾಡಲು. ಇವರಿಬ್ಬರನ್ನ ಹೊತ್ತ ಕಾರ್ ಶರಶ್ಚಂದ್ರನ ಮನೆಯ ದಾರಿ ಹಿಡಿದಿತ್ತು. ಅವನ ಬಂಗಲೆಯನ್ನು ನೋಡಿದ ಮಮತಾ ಬಾಯಿಯ ಮೇಲೆ ಬೆರಳಿಟ್ಟುಕೊಂಡಳು. ಯಪ್ಪ, ಏನೇ ಇದು ಪಾರಿ, ಹಿಂಗದೆ ಮನೆ? ಒಳ್ಳೆ ಮೈಸೂರು ಅರಮನೆ ಇದ್ದಂಗದಲ್ಲೇ. ಇಂಥ ಅರಮನೆಯಲ್ಲಿ ಇರ್ತದ ನಮ್ಮ ಜಂಬದ ಕೋಳಿ? ಅದಕ್ಕೆಯ ಮತ್ತೆ ಅದಕ್ಕೆ ಅಷ್ಟು ಪೊಗರು ಇರಬೇಕಾದ್ದೆಯ ಬಿಡು. ಆದರೂ ನಮ್ಮ ಪ್ರೊಫೆಸರ್ ಮಾತ್ರ ಬಂಗಾರದಂಥ ಗುಂಡವರು ಕಣೆ ಪಾರಿ. ಇಲ್ದಿದ್ರೆ ಇಷ್ಟು ದೊಡ್ಡ ಜನ ನಮ್ಮಂಥವ್ರಿಗೆ ಸಹಾಯ ಮಾಡೋದು ಬಿಡು, ನಮ್ಮಂಥವ್ರನ್ನ ಕಣ್ಣೆತ್ತು ಕೂಡ ನೋಡಿರ್ತಿರ್ಲಿಲ್ಲ. ಮೊದಲ ಬಾರಿಗೆ ಅವನ ಮನೆಯನ್ನು ನೋಡಿದವಳು ಬೆಕ್ಕಸ ಬೆರಗಾಗಿ ಒಂದೇ ಸಮ ಬಡಬಡಿಸುತ್ತಿದ್ದಳು ಮಮತಾ. ಪ್ರಾರ್ಥನಾಳ ಯೋಚನೆಯೇ ಬೇರೆ. ಈ ಮನೆಯಲ್ಲಿ ನಾನು ಇರಬೇಕಾ? ಇನ್ನು ಇಂಥ ಮನೇನ ನಾನು
ನಾನು ಕನಸಲ್ಲೂ ನೋಡಿರಲಿಲ್ಲ. ಇನ್ಮುಂದೆ ಇಲ್ಲೇ ಇರಬೇಕು ಆಗ್ತದ ನಂತಾವು. ಏನು ದಾರಿ ಅದೇ ಅದ್ಬಿಟ್ಟು ನನಗೆ ಬ್ಯಾರೇದು ಕಷ್ಟನೋ ಸುಖನೋ ಹೆಂಗೂ ಇದ್ಬಿಡೋದು. ನನ್ನ ಕಾಲ ಮೇಲೆ ನಾನು ನಿಲ್ಲೋ ಹಂಗಾದ್ಮೇಲೆ ಪ್ರೊಫೆಸರ್ ಋಣನ ಹೆಂಗಾರ ಮಾಡಿ ತೀರಿಸ್ಬಿಡ್ಬೇಕು. ಅಲ್ಲಿಗಂಟ ಅವರು ಹೆಂಗೇಳ್ತಾರೋ ಹಂಗೆ ಕೇಳ್ಬಿಡೋದೆಯ. ಪಾಪ ನನಗೆ ಇಷ್ಟೆಲ್ಲ ಸಹಾಯ ಮಾಡವ್ರೆ, ಮಾಡ್ತಾನೂ ಅವರೇ. ಅವರು ಸಂತೋಷವಾಗಿರಬೇಕು ಅಷ್ಟೇಯ. ಅವರು ಅವತ್ತು ಬಂದಿರಲಿಲ್ಲ ಅಂದಿದ್ರೆ ನಾನಿವತ್ತು ಜೀವಂತವಾಗಿ ಇರ್ತಾ ಇರಲಿಲ್ಲ. ಅವನು ತನ್ನ ಕತ್ತಿಗೆ ಅರಿಶಿಣ ದಾರವನ್ನು ಬಿಗಿದ ದಿನದ ನೆನಪಾಯಿತು ಅವಳಿಗೆ. ಕತ್ತಿನಲ್ಲಿ ಹುದುಗಿದೆ ಅವನು ಕಟ್ಟಿದ್ದ ತಾಳಿ. ಯಾಕೋ ವಿಷಾದ ಮನೆ ಮಾಡಿತು ಮನಸ್ಸಿನಲ್ಲಿ. ಇದ್ದಕ್ಕಿದ್ದಂತೆ ಎದೆ ಬಡಿತ ಜೋರಾಯಿತು ಅವಳಿಗೆ. ಯಾಕೋ ತಿಳಿಯಲಿಲ್ಲ. ಸುತ್ತಲೂ ಒಮ್ಮೆ ನೋಡಿದಳು. ಅವರ ಕಡೆಯೇ ನಡೆದು ಬರುತ್ತಿದ್ದ ಶರಶ್ಚಂದ್ರ ಇನ್ನೂ ನೈಟ್ ಸೂಟಲ್ಲೇ ಇದ್ದಾನೆ. ಪ್ಯಾಂಟ್ನ ಎರಡೂ ಜೇಬಿನಲ್ಲಿ ಕೈಯಿಟ್ಟು ನಡೆದು ಬರುತ್ತಿದ್ದ. ಇನ್ನೂ ಈಗಷ್ಟೇ ನಿದ್ದೆಯಿಂದ ಎದ್ದಿದ್ದನೋ ಏನೋ. ಹಣೆಯ ಮೇಲೆಲ್ಲ ಅವನ ಸೊಂಪಾದ ತಲೆಗೂದಲು ಹರಡಿತ್ತು. ಇನ್ನೂ ನಿದ್ದೆಗಣ್ಣಿನಲ್ಲಿದ್ದವನು ಬಹಳ ಆಕರ್ಷಕವಾಗಿ ಕಾಣುತ್ತಿದ್ದ. ಅವನ ಮೇಲಿನಿಂದ ಕಣ್ಣು ಕೀಳದಂತಾಗಿದ್ದಳು ಪ್ರಾರ್ಥನಾ. ಅವನನ್ನೇ ನೋಡುತ್ತಾ ಬಾಕಿಯಾಗಿ ಬಿಟ್ಟಿದ್ದಳು. ಅವಳು ಕಣ್ಣು ಕೂಡ ಮಿಟುಕಿಸದೆ ಅವಳನ್ನೇ ನೋಡುತ್ತಿದ್ದವು ಅವನ ಕಂಗಳು. ಸುತ್ತಲೂ ಒಮ್ಮೆ ನೋಡಿದವನು ತನ್ನನ್ನೇ ನೋಡುತ್ತಿದ್ದವಳನ್ನು ನೋಡಿ ಕಣ್ಣು ಮಿಟುಕಿಸಿದ್ದ. ಎದೆ ಜಲ್ಲೆಂದಿತು ಅವಳಿಗೆ. ಥಟ್ಟನೆ ತನ್ನ ಪಕ್ಕದಲ್ಲೇ ಇದ್ದ ಗೆಳತಿಯನ್ನು ನೋಡಿದಳು. ಅವಳು ಬಂಗಲೆಯನ್ನು ನೋಡುವುದರಲ್ಲೇ ಕಳೆದು ಹೋಗಿದ್ದಳು. ಸಮಾಧಾನದ ಉಸಿರು ಬಿಟ್ಟವಳು ಕೋಪದಿಂದ ಅವನ ಕಡೆ ನೋಡಿದಳು. ಅವಳನ್ನೇ ಗಮನಿಸುತ್ತಿದ್ದವನು ಹುಬ್ಬು ಹಾರಿಸಿ ನಕ್ಕು ಬಿಟ್ಟಿದ್ದ. ಮುಖ ಊದಿಸಿದ್ದಳು ಹುಡುಗಿ. ನೋಡಿದವನ ಹೃದಯ ತಾಳ ತಪ್ಪಿತ್ತು. ಇತ್ತ ತಿರುಗಿದ ಮಮತಾ ಶರಶ್ಚಂದ್ರನನ್ನು ನೋಡಿದ್ದಳು. ಗುಡ್ ಮಾರ್ನಿಂಗ್ ಸರ್ ಎಂದಿದ್ದಳು. ಸಂಭಾಳಿಸಿಕೊಂಡವನು ಗುಡ್ ಮಾರ್ನಿಂಗ್ ಎಂದಿದ್ದ. ಬನ್ನಿ, ಬೆಳಬೆಳಗ್ಗೆನೇ ಬರೋಕೆ ಹೇಳಿರೋದು ಏನೂ ತೊಂದರೆ ಆಗಿಲ್ಲ ತಾನೇ ಎಂದು ಕೇಳಿದ ಶರಶ್ಚಂದ್ರ. ನೋಟ ಮಾತ್ರ ಅವಳ ಕಡೆಯೇ ಇತ್ತು. ಅವಳು ತಲೆ ಎತ್ತಲಿಲ್ಲ. ಏನೂ ಪರವಾಗಿಲ್ಲ ಸರ್, ನಾವು ನಿನ್ನೆನೇ ರೆಡಿ ಇಟ್ಟಿದ್ವಿ, ನಮ್ಮ ಬ್ಯಾಗ್ ಎಲ್ಲ ತುಂಬಿ. ಏನೂ ತೊಂದರೆ ಆಗಲಿಲ್ಲ ಅದಕ್ಕೆ ಎಂದಳು ಮಮತಾ. ಹೌದಾ, ನಾನು ನಿನ್ನೆನೇ ನಿಮಗೆ ಇನ್ಫಾರ್ಮ್ ಮಾಡಬೇಕಿತ್ತು, ಮರೆತು ಬಿಟ್ಟಿದ್ದೆ, ಸಾರಿ ಎಂದಿದ್ದ ಶರಶ್ಚಂದ್ರ. ಅವನಿಗೆ ನಿಜವಾಗಿ ಪಶ್ಚಾತ್ತಾಪ ಆಗಿತ್ತು ತನ್ನ ಮರೆವಿಗೆ. ಪರವಾಗಿಲ್ಲ ಸರ್ ಎಂದಿದ್ದಳು ಮಮತಾ. ಬನ್ನಿ ಎಂದು ಮುಂದೆ ನಡೆದ ಶರಶ್ಚಂದ್ರ. ಅವನ ಹಿಂದೆಯೇ ನಡೆದಿದ್ದರು ಹುಡುಗಿಯರು. ಮನೆಯ ಒಳಗಡೆ ನೋಡಿ ತಲೆ ತಿರುಗಿ ಬೀಳುವುದೊಂದೇ ಬಾಕಿ ಮಮತಾ. ಏನೇ ಇದು ಪಾರಿ, ಈ ಪಾಟಿ ದೊಡ್ಡದಾಗದೆ ಮನೆ, ಒಳ್ಳೆ ಅರಮನೆ ಇದ್ದಂಗದಲ್ಲೇ. ಯಪ್ಪ, ತಲೆನೇ ತಿರುಗ್ತಾದಲ್ಲೇ ನಂದು. ಈ ಪಾಟಿ ದೊಡ್ಡ ಮನೆನಾಗೆ ಇರಬೇಕೇನೆ ನಾವು. ಭಯ ಆಯ್ತಾದಲ್ಲೇ ನನಗೆ. ಗಾಬರಿಯಿಂದ ಗೆಳತಿಯ ಕಿವಿಯಲ್ಲಿ ಪಿಸುಗುಟ್ಟಿದಳು ಮಮತಾ. ಮನೆಯನ್ನು, ಅದರ ಅಂದವನ್ನು ನೋಡಿ ಭಯ ಬಿದ್ದಿತ್ತು ಹುಡುಗಿ. ಅದಕ್ಕೆಯ ಕಣೆ ಮಮ್ಮಿ ನಾನು ಚಿಂತೆ ಮಾಡಿದ್ದು. ನೀನು ಮನೆ ನೋಡಿರ್ಲಿಲ್ವಲ್ಲ, ಅದಕ್ಕೆಯ ನಿಂಗೆ ಗೊತ್ತಿರಲಿಲ್ಲ. ನಾನು ನೋಡಿದ್ನಲ್ಲ ಒಂದ್ಸಲವ, ನಂಗೆ ಗೊತ್ತೈತೆ. ಅದಕ್ಕೆಯ ನನಗೆ ಭಯ ಆಗಿದ್ದು ಕಣೆ ಎಂದಿದ್ದಳು ಪ್ರಾರ್ಥನಾ ಅವಳ ಕಿವಿಯಲ್ಲಿ. ಅರೇ ಪುಟ್ಟಮ್ಮ, ಅವತ್ತು ಬಂದು ಹೋದವಳು ಮತ್ತೆ ಬರಲೇ ಇಲ್ಲ ನೀನು ಈ ಕಡೆಗೆ. ಚೆಂದಾಗಿದೆಯಾ ಇವಳು ನಿನ್ನ ಗೆಲ್ತಿನ? ಚೆಂದಾಗಿದೆಯಾ ಅಮ್ಮ ಎನ್ನುತ್ತಾ ಹೊರಬಂದಿದ್ದರು ರಂಗಜ್ಜ. ಅವರನ್ನು ನೋಡಿ ಪ್ರಾರ್ಥನಾಗೆ ಖುಷಿಯಾಗಿತ್ತು. ಅಂತೂ ಯಾರೋ ಒಬ್ಬರು ಆತ್ಮೀಯರು ಇದ್ದಾರಲ್ಲ ಈ ಮನೆಯಲ್ಲಿ ಎಂದು ಖುಷಿಯಾಯಿತು ಅವಳಿಗೆ. ಹ್ಞೂ ತಾತ, ಚೆಂದಾಗಿದ್ದೀನಿ. ನೀವು ಚೆಂದಾಗಿದ್ದೀರಾ? ಮತ್ತೆ ಬರೋಕ್ಕಾಗಲಿಲ್ಲ ಈ ಕಡೆಗೆ ತಾತ. ನಿಮ್ಮ ಆರೋಗ್ಯ ಹೆಂಗದೆ ಎಂದು ವಿಚಾರಿಸಿತು ಹುಡುಗಿ ಆತ್ಮೀಯತೆಯಿಂದ. ನೋಡುತ್ತಿದ್ದ ಶರಶ್ಚಂದ್ರನಿಗೆ ಹೇಳತೀರದ ಸಮಾಧಾನವಾಯಿತು. ರಂಗಜ್ಜ ಖುಷಿಯಿಂದ ಕಣ್ತುಂಬಿಕೊಂಡರು. ಅಯ್ಯೋ ನನ್ನ ಕಂದ, ನಾನು ಚೆನ್ನಾಗಿದ್ದೀನವ್ವ. ಈಗ ನೀವಿಬ್ಬರು ಬಂದ್ರಲ್ಲ, ಇನ್ಮೇಲೆ ನಾನು ಈ ಮನೆಯವರೆಲ್ಲ ಚೆಂದಾಗಿರ್ತಾರೆ ಬಿಡವ್ವ ಎಂದಿದ್ದರು. ಬನ್ನಿ, ನಿಮಗೆ ನೀವು ಇರುವ ರೂಮ್ ತೋರಿಸ್ತೀನಿ ಎಂದು ನಡೆದ ಶರಶ್ಚಂದ್ರ. ಅವನ ಹಿಂದೆಯೇ ನಡೆದಿದ್ದರು ಹುಡುಗಿಯರು. ಮಹಡಿಯ ಮೆಟ್ಟಿಲು ಹತ್ತತೊಡಗಿದ್ದರು. ಶಾಂಭವಿ ಅವಳು ಕೆಳಗೆ ಬರುತ್ತಿದ್ದಳು. ಇವರನ್ನು ನೋಡಿ ಮಾತು ಸಹ ಆಡದೆ ಮೂತಿ ತಿರುವಿದ್ದಳು. ನೋಡಿದ ಹುಡುಗಿಯರಿಗೆ ಏನೂ ಆಶ್ಚರ್ಯವಾಗಿರಲಿಲ್ಲ. ಅಂದಾಜಿತ್ತು ಅವರಿಗೆ ಇವಳ ವರ್ತನೆ ಹೀಗೇ ಇರಬಹುದು ಎಂದು. ನೋಡಿದ ಪಾರಿ, ನಾವು ಅಂದ್ಕೊಂಡಂಗೆ ಆಡ್ತಾವಳೆ ಈ ಜಂಬದ ಕೋಳಿ. ಪೊಗರು ಮೈತುಂಬ ಅದೇ ಇದಕ್ಕೆ ಎಂದಿದ್ದಳು ಮಮತಾ. ಬಿಡು ಮಮ್ಮಿ, ಇರಬೇಕಾದ್ದೇ ಅಲ್ವಾ ಪೊಗರು ಅದಕ್ಕೆ. ಇಷ್ಟು ಆಸ್ತಿ ಪಾಸ್ತಿ ಅದೇ. ನಾವ್ಯಾರು? ಆಫ್ಟರ್ ಆಲ್ ಈ ಮನೆಗೆ ಉಳಿಯೋಕೆ ಒಂದು ಜಾಗ ಹುಡುಕೊಂಡು ಬಂದವರು. ನಾವು ಯಾವೂರು ಮಹಾರಾಣಿರು ಅಂತವ ಮಾತಾಡ್ಸೋದು ಹೇಳೋದು. ನಡಿ ಪ್ರೊಫೆಸರ್ ಆಗಲೇ ಅಲ್ಲವ್ರೆ. ಓಡಿದರು ಇಬ್ಬರು ಅವನ ಹಿಂದೆಯೇ. ಒಂದು ದೊಡ್ಡದಾದ ರೂಮಿಗೆ ಕರೆದುಕೊಂಡು ಬಂದಿದ್ದ ಶರಶ್ಚಂದ್ರ ಇಬ್ಬರನ್ನು. ಇದೇ ನಿಮ್ಮ ರೂಮ್,
ಹೆಂಗಿದೆ, ಸಾಕು ಅಲ್ವಾ ನಿಮಗೆ? ನನಗನ್ಸುತ್ತೆ ನಿಮ್ಮಿಬ್ಬರಿಗೆ ಸಾಕು ಅಂತ. ಎಲ್ಲ ವ್ಯವಸ್ಥೆನೂ ಇದೆ ಇಲ್ಲಿ ಎಂದಿದ್ದ. ನೋಟ ಅವಳನ್ನು ಬಿಟ್ಟು ಅತ್ತಿತ್ತ ಸರಿದಿರಲಿಲ್ಲ ಅವನದು. ಅವಳು ಮಾತ್ರ ಅವನನ್ನು ನೋಡುವ ಸಾಹಸ ಮಾಡಿರಲಿಲ್ಲ. ಅವಳು ತನ್ನ ಕಣ್ಣು ತಪ್ಪಿಸಿ ನೆಲ ನೋಡುತ್ತಿದ್ದುದನ್ನು ನೋಡುತ್ತಿದ್ದವನಿಗೆ ನಗು ಮೂಡಿತು. ಅವಳ ಎಲ್ಲ ಚರ್ಯೆಯೂ ಅವನ ದೃಷ್ಟಿಯಲ್ಲಿ ಚಂದವೇ. ತಲೆ ಕೂದಲು ಮೇಲೇರಿಸಿಕೊಂಡು ಎರಡೂ ಜೇಬಿನಲ್ಲಿ ಕೈ ಇರಿಸಿಕೊಂಡು ನಿಂತುಕೊಂಡ ನೋಡುತ್ತಾ ಶರಶ್ಚಂದ್ರನ ನೋಟ ಪ್ರಾರ್ಥನಾಳನ್ನು ಬಿಟ್ಟು ಕೊಂಚವೂ ಅತ್ತಿತ್ತ ಸರಿದಿರಲಿಲ್ಲ. ತಪ್ಪಿಯೂ ಕೂಡ ಅವನನ್ನು ನೋಡುವ ಸಾಹಸ ಮಾಡಿರಲಿಲ್ಲ ಅವಳು. ಅವನ ದೃಷ್ಟಿ ತಪ್ಪಿಸಿ ರೂಮನ್ನೇ ನೋಡುತ್ತಿದ್ದಳು. ಅವಳ ಈ ಚರ್ಯೆಯನ್ನು ಖುಷಿಯಿಂದ ಆಸ್ವಾದಿಸುತ್ತಿದ್ದ ಅವನು. ಅವನ ದೃಷ್ಟಿಯಲ್ಲಿ ಅವಳು ಏನು ಮಾಡಿದರೂ ಚಂದವೇ. ಮನ ಮೆಚ್ಚಿದ ಹುಡುಗಿಯಲ್ಲವೇ? ಆದರೆ ದುರಾದೃಷ್ಟವಶಾತ್ ಯಾರಲ್ಲಿಯೂ ಹೇಳಿಕೊಳ್ಳುವ ಹಾಗಿರಲಿಲ್ಲ ಅವನು. ಮಮತಾ ಅಂತೂ ರೂಮಿನ ಅಂದ ನೋಡಿ, ಪಾರಿ ಇದೇನೇ, ಈ ರೂಮೇ ನಮ್ಮ ಮನೆಗಿಂತ ದೊಡ್ಡದಾಗದಲ್ಲೇ, ಇಷ್ಟ ಆಯ್ತಾ ಬ್ಯಾರೆ ಕೇಳ್ತಾವ್ರಲ್ಲ ಈ ಪ್ರೊಫೆಸರು, ಇಷ್ಟು ಚೆಂದಾಗಿರೋ ರೂಮು ಇಷ್ಟ ಆಗದವರು ಇರ್ತಾರೇನೆ ಎಂದು ಪಿಸುಗುಟ್ಟಿದ್ದಳು ಗೆಳತಿಯ ಹತ್ತಿರ. ಸುಮ್ಮನೆ ನಕ್ಕಳು ಪ್ರಾರ್ಥನಾ ಗೆಳತಿಯ ಮಾತಿಗೆ. ಅವಳ ಮುಖವನ್ನೇ ನೋಡುತ್ತಿದ್ದವನಿಗೆ ತನ್ನ ಮನದ ತುಂಬೆಲ್ಲ ಬೆಳದಿಂಗಳು ಚೆಲ್ಲಿದಂತಾಯಿತು. ಆಹ್ಲಾದ ಭಾವ ಮನದ ತುಂಬೆಲ್ಲ. ಕೂದಲನ್ನು ಕೈಯಿಂದ ಮೇಲೇರಿಸಿ ತಲೆ ಕೊಡವಿ ಮುಗುಳ್ನಕ್ಕು ತನ್ನ ಮನದ ಭಾವಕ್ಕೆ. ಹೇಗಿದೆ ರೂಮ್? ಹೇಳಲೇ ಇಲ್ವಲ್ಲ ನೀವು? ನಿಮಗೆ ಇಷ್ಟ ಆಯಿತು ತಾನೇ? ಇಲ್ಲ ಬೇರೆ ಏನೋ ಹೇಳುವವನಿದ್ದ. ಅದಕ್ಕೂ ಮೊದಲೇ ಬೇಡ ಬೇರೆ ಏನೂ ಬೇಡ ಸರ್, ಈ ರೂಮೇ ಚೆನ್ನಾಗದೆ, ನಾವು ಇಲ್ಲೇ ಇರ್ತೀವಿ ಅಲ್ವೇನೆ? ಪ್ರಾರ್ಥನಾಳ ಕೈ ತಿವಿದು ಕೇಳಿದಳು ಮಮತಾ. ಹೌದು ಸರ್, ಇದೇ ಚೆನ್ನಾಗಿದೆ, ನಾವು ಇಲ್ಲೇ ಇರ್ತೀವಿ. ಧನ್ಯವಾದಗಳು ಸರ್ ನಿಮಗೆ. ನೀವಿಷ್ಟು ನಮಗೋಸ್ಕರ ಮಾಡ್ತಿರೋದೇ ಹೆಚ್ಚು. ನಿಮ್ಮ ಉಪಕಾರನ ಹೇಗೆ ತೀರಿಸೋದು ನಾವು ಎಂದು ಕೈ ಮುಗಿದಿದ್ದಳು ಪ್ರಾರ್ಥನಾ. ಅವಳ ಮಾತಿನಿಂದ ಸಂಕಟವಾಗಿತ್ತು ಅವನಿಗೆ. ಅವಳು ತನ್ನನ್ನು ಯಾರೋ ಹೊರಗಿನವನಂತೆ ನೋಡುತ್ತಿದ್ದುದನ್ನು ಸಹಿಸಲು ಕಷ್ಟವಾಗಿತ್ತು ಅವನಿಗೆ. ತಾನು ಅವಳಿಗೆ ಅಷ್ಟು ದೂರದವನೇ? ಅವಳಿಗೆ ತಾನು ಏನೂ ಅಲ್ಲವೇ ಎಂದು ನೋವಾಯಿತು ಶರಶ್ಚಂದ್ರನಿಗೆ. ಹೌದು, ನಾನ್ಯಾರು ಅವಳಿಗೆ? ತಾಳಿ ಕಟ್ಟಿದ ಮಾತ್ರಕ್ಕೆ ಅವಳಿಗೆ ಪತಿಯಾಗಿ ಬಿಡುತ್ತೇನೆಯೇ ನಾನು? ಅವಳ ಪ್ರತಿ ಯಾವೊಂದು ಜವಾಬ್ದಾರಿ ನಿಭಾಯಿಸದ, 4 ಜನರ ಮುಂದೆ ಇವಳೇ ನನ್ನ ಧರ್ಮಪತ್ನಿ ಎಂದು ಹೇಳದ ನಾನು ಅದು ಹೇಗೆ ಅವಳಿಗೆ ಪತಿಯಾಗುತ್ತೇನೆ? ತನಗೇನು ಹಕ್ಕಿದೆ ಅವಳ ಮೇಲೆ? ಯೋಚಿಸಿದವನಿಗೆ ವಿಪರೀತ ಹಿಂಸೆಯಾಯಿತು. ನೋ, ಶೀ ಈಸ್ ಮೈನ್. ಅವಳು ನನ್ನವಳು. ಓನ್ಲಿ ಮೈನ್. ಶೀ ಈಸ್ ಮೈ ವೈಫ್. ಕೇವಲ ನನ್ನವಳು. ಅವಳು ನನ್ನ ಪತ್ನಿ. ಅವಳನ್ನು ದೂರದವಳೆಂದು ನೋಡಲು ಸಾಧ್ಯವೇ ಇಲ್ಲ ನನ್ನಿಂದ. ನೆವರ್. ತಲೆ ಒತ್ತಿಕೊಂಡ ಶರಶ್ಚಂದ್ರ. ಸರ್ ಏನಾಯ್ತಾ ಅದೇ ನಿಮಗೆ? ಹುಷಾರಾಗಿದ್ದೀರಾ? ತನ್ನ ಅಗಲವಾದ ಕಂಗಳನ್ನು ಮತ್ತೂ ಅರಳಿಸಿ ಅವನ ಮುಂದೆ ಅವನನ್ನೇ ಆತಂಕದಿಂದ ನೋಡುತ್ತಿತ್ತು ಹುಡುಗಿ. ಕಣ್ತೆರೆದವನಿಗೆ ಕಣ್ಮುಂದೆ ಕಂಡವಳನ್ನು ಗಟ್ಟಿಯಾಗಿ ಅಪ್ಪಿ ಅವಳ ಕೊರಳವನಪಿನಲ್ಲಿ ಮುಖ ಹುದುಗಿಸಿ ತನ್ನೆಲ್ಲ ಆತಂಕಗಳಿಂದ ಹೊರಬಂದು ಬಿಡಬೇಕು ಎನಿಸಿಬಿಟ್ಟಿತ್ತು. ಮುಂದೆ ಬಂದವನು ಎಚ್ಚೆತ್ತ. ಮಮತಾ. ಅವಳೆಲ್ಲಿ? ಸುತ್ತಲೂ ನೋಡಿದ. ಸರ್, ಆವಾಗಲಿಂದ ಬಡ್ಕತಾನೇ ಇದ್ದೀನಿ. ತಲೆ ಒತ್ಕತ್ತಾ ಇದ್ದೀರಲ್ಲ ಸರ್, ಏನಾಯಿತು? ತಲೆನೋವೇನಾರ ಆಯ್ತಾ? ಟೀ ಮಾಡ್ಕೊಬರ್ಲಾ? ಆತಂಕದ ಮುಖ ಹೊತ್ತು ಪ್ರಶ್ನಿಸುತ್ತಿದ್ದಳು ಪ್ರಾರ್ಥನಾ. ಅವಳ ಆತಂಕ ನೋಡುತ್ತಿದ್ದವನಿಗೆ ಒಂದು ಕಡೆ ಪಾಪ ಎನ್ನಿಸಿದರೆ ಇನ್ನೊಂದು ಕಡೆ ಹೇಳತೀರದ ಸಂತೋಷವಾಗುತ್ತಿತ್ತು. ತನ್ನನ್ನು ಇಷ್ಟು ಕಾಳಜಿಯಿಂದ ನೋಡಿಕೊಳ್ಳುವ ಒಂದು ಜೀವವಾದರೂ ಇದೆಯಲ್ಲ ಈ ಮನೆಯಲ್ಲಿ ಎಂಬ ಸಮಾಧಾನ ಅವನಿಗೆ. ಅಮ್ಮನನ್ನು ಬಿಟ್ಟು ಯಾರೂ ಅವನನ್ನು ಇಷ್ಟು ಕಾಳಜಿಯಿಂದ ವಿಚಾರಿಸಿಕೊಂಡ ನೆನಪಿಲ್ಲ ಅವನಿಗೆ. ರಂಗಜ್ಜ ಪಾಪ ಆದಷ್ಟು ವಿಚಾರಿಸುತ್ತಾರೆ. ಅವರನ್ನು ಬಿಟ್ಟರೆ ಈ ಹುಡುಗಿಯೇ ತನ್ನ ಕುರಿತು ಕಾಳಜಿ ತೋರಿದ್ದು ಕಣ್ತುಂಬಿತು ಅವನಿಗೆ. ಅವಳಿಗೆ ಕಾಣಿಸದಂತೆ ಅವಳಿಗೆ ಬೆನ್ನು ಹಾಕಿ ನಿಂತ ಶರಶ್ಚಂದ್ರ. ಮಾತು ಮರೆಸಿದವನು, ಎಲ್ಲಿ ನಿನ್ನ ಫ್ರೆಂಡ್ ಎಂದಿದ್ದ. ಅವಳು ಅಲ್ಲಿ ಹೇಳಲು ಸಂಕೋಚವಾಯಿತು ಅವಳಿಗೆ. ಬಾತ್ರೂಮ್ಗೆ ಹೋಗಿದ್ದಳು ಮಮತಾ. ಅವಳ ಕಡೆ ತಿರುಗಿದವನು ಅವಳನ್ನೇ ನೋಡಿ ಮುಗುಳ್ನಕ್ಕ. ಎಷ್ಟು ಸಂಕೋಚ ಈ ಹುಡುಗಿಗೆ. ನನ್ನನ್ನು ಕಣ್ಣೆತ್ತಿಯೂ ನೋಡುತ್ತಿಲ್ಲ. ತಲೆ ತಗ್ಗಿಸಿ ನಿಂತಿದ್ದಳು. ನೋಡುತ್ತಿದ್ದವನಿಗೆ ಹೇಳತೀರದ ಹೊಸ ಭಾವನೆಗಳ ಭೋರ್ಗರಿತ. ನನ್ನ ಪುಟ್ಟ ಹೆಂಡತಿ ಇವಳು, ನನ್ನ ಸರ್ವಸ್ವ. ಅವಳ ಮನಸ್ಸಿನಲ್ಲಿ ಏನಿದೆಯೋ ಏನಾದರೂ ಇರಲಿ, ಅದು ನನಗೆ ಬೇಡ. ನನಗೆ ಮಾತ್ರ ಇವಳು ನನ್ನ ಜೀವನದಲ್ಲಿ ನನಗೆ ಸಿಕ್ಕ ಅಮೂಲ್ಯ ರತ್ನ. ನನ್ನ ಜೀವವಿರುವವರೆಗೂ ಇವಳನ್ನು ನನ್ನ ಹೃದಯದಲ್ಲಿಟ್ಟು ನೋಡ್ಕೋತೀನಿ. ಇಂದು ನನ್ನ ಮನೆಯಲ್ಲಿದ್ದಾಳೆ ಹುಡುಗಿ, ನನ್ನ ಮನೆಯಲ್ಲಿ, ನನ್ನ ಇಷ್ಟು ಸನಿಹದಲ್ಲಿ. ಅವಳ ಗಲ್ಲವನ್ನು ಹಿಡಿದೆತ್ತಿ ಅವಳನ್ನು ತನ್ನ ತೋಳಿನಲ್ಲಿ ತುಂಬಿಕೊಂಡು ಮನಸಾರ ಮುದ್ದಿಸುವ ಬಯಕೆಯಾಗುತ್ತಿತ್ತು ಅವನಿಗೆ. ತನ್ನ ಯೋಚನೆಗೆ ಸಣ್ಣದಾಗಿ ನಡುಗಿದವನು ಮತ್ತೆ ಜೇಬಿನಲ್ಲಿ ಕೈ ತೋರಿಸಿ ಎತ್ತಲೋ ನೋಡುತ್ತಾ ನಿಂತುಬಿಟ್ಟ. ಇನ್ನು ಹೆಚ್ಚು ಹೊತ್ತು ಇಲ್ಲೇ ಇದ್ದರೆ ತನ್ನನ್ನು ತಾನು ಸಂಭಾಳಿಸಿಕೊಳ್ಳಲಾರೆ ಎಂಬುದು ಅರ್ಥವಾಗಿ ಬಿಟ್ಟಿತ್ತು ಅವನಿಗೆ.
ಓಕೆ, ನೀವಿಬ್ಬರು ರೂಮನ್ನು ಚೆನ್ನಾಗಿ ನೋಡಿ, ನಿಮಗೆ ಹಿಡಿಸಿದರೆ ಸಂತೋಷ, ಇಲ್ಲ ಅಂದರೆ ಬೇರೆ ರೂಮ್ಗಳು ಇವೆ ನಮ್ಮ ಮನೆಯಲ್ಲಿ, ಅದನ್ನು ನೋಡಿ. ಟೇಕ್ ಯುವರ್ ಟೈಮ್, ನಿಧಾನಕ್ಕೆ ಹೇಳಿ. ನೋ ಪ್ರಾಬ್ಲಮ್ ಎಂದು ಬಡಬಡನೆ ಹೇಳಿದವನು ಥಟ್ಟನೆ ಹೊರ ನಡೆದು ಬಿಟ್ಟಿದ್ದ ಶರಶ್ಚಂದ್ರ. ಅವನ ಮನದ ತಳಮಳವನ್ನು ಅರಿಯದವಳು, ಇದ್ಯಾಕೆ ಇವಯ್ಯ ಒಳ್ಳೆ ರೈಲ್ ಗಾಡಿ ಹಂಗೆ ಇಷ್ಟುದ್ದ ಏನೇನೋ ಹೇಳ್ಬಿಟ್ಟು ಹಿಂಗೆ ಓಡ್ಬಿಟ್ರಲ್ಲ ಎಂದು ತಲೆ ಕೆರೆದುಕೊಂಡಳು. ಇದೇನೇ ಪಾರಿ, ನಾನು ಹಿಂಗೆ ಬಂದು ಹಿಂಗೆ ಹೋಗಿ ಹಂಗೆ ಬರೋಷ್ಟರಲ್ಲಿ ಹೋಗ್ಬಿಟ್ಟವ್ರಲ್ಲಿ ಇವಯ್ಯ ಎಂದಿದ್ದಳು ಮಮತಾ. ನನಗೂ ಅದೇ ಗೊತ್ತಾಯ್ತಾ ಇಲ್ಲ ಕಣ್ಮಮ್ಮಿ, ಏನೋ ಕೆಲಸ ಇರಬೇಕು ಬಿಡು ಎಂದು ರೂಮನ್ನೇ ನೋಡುತ್ತಾ ಅದರ ಅಂದವನ್ನು ಹೊಗಳುತ್ತಾ ಅಲ್ಲಿಯೇ ಇದ್ದ ಕಾಟ್ ಮೇಲೆ ಕುಳಿತುಕೊಂಡರು ಗೆಳತಿಯರಿಬ್ಬರು. ರೂಮಿಗೆ ಬಂದವನು ತನ್ನ ಹೃದಯದ ಬಡಿತವನ್ನು ಸಮಸ್ಥಿತಿಗೆ ತರಲು ಹೆಣಗಾಡಿದ ಶರಶ್ಚಂದ್ರ ಒಂದು ಕಡೆ ಕುಳಿತು ಬಿಟ್ಟಿದ್ದ ಹಣೆ ನೀವಿಕೊಂಡು. ಹುಡುಗಿ ದೂರದಲ್ಲಿದ್ದಾಗ ಹಾಗೋ ಹೀಗೋ ಬದುಕಿಕೊಂಡಿದ್ದೆ, ಆದರೆ ಈಗ ಹೀಗೆ ಅವಳಿಂದ ದೂರ ಇರುವುದು, ಅವಳಿಂದ ಅಂತರ ಕಾಯ್ದುಕೊಳ್ಳುವುದು ನನ್ನಿಂದ ಸಾಧ್ಯವೇ? ತಲೆ ಚಿಟ್ಟು ಹಿಡಿಯಿತು ಅವನಿಗೆ. ಈ ಹುಡುಗಿ ದೂರದಲ್ಲಿದ್ದರೂ ಕಷ್ಟ, ಹತ್ತಿರ ಬಂದರೂ ಕಷ್ಟ. ಯೋಚಿಸಿದವನು ತಲೆ ಕೊಡವಿದ. ಏನಾದರೂ ಆಗಲಿ, ಅವಳೆಲ್ಲೋ ದೂರದಲ್ಲಿದ್ದರೆ ಅವಳದೇ ಯೋಚನೆಯಿಂದ ನನಗೆ ಸಮಾಧಾನ ಇರುತ್ತಿರಲಿಲ್ಲ. ಏನೇನೋ ಇಲ್ಲಸಲ್ಲದನ್ನು ಯೋಚಿಸಿ ತಲೆ ಕೆಡುತ್ತಿತ್ತು. ಈಗ ಹೇಗೋ ನನ್ನ ಕಣ್ಮುಂದೆ ಇರುತ್ತಾಳಲ್ಲ, ಅದೇ ನೆಮ್ಮದಿ. ಹೇಗೋ ಅವಳಿಂದ ಅಂತರ ಕಾಯ್ದುಕೊಂಡರಾಯಿತು, ಬೇರೆ ಯಾವ ತಲೆನೋವೂ ಇರುವುದಿಲ್ಲ ನನಗೆ. ಸ್ವಲ್ಪ ಸಮಾಧಾನಗೊಂಡವನು ಎದ್ದು ಹೊರ ನಡೆದ ಶರಶ್ಚಂದ್ರ.